ದಾವಣಗೆರೆಯಲ್ಲಿ ಪ್ರತ್ಯೇಕ ಹಾಲಿನ ಒಕ್ಕೂಟ ಎಂಬುದು 15 ವರ್ಷಗಳ ಕನಸು. ಈಗ ಅದು ಸಾಕಾರಗೊಳ್ತಾ ಇದೆ ಎಂದು ಶಿಮುಲ್ ನಿರ್ದೇಶಕ ಎಚ್.ಕೆ. ಬಸಪ್ಪ ಹೇಳಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಪ್ರತ್ಯೇಕ ಹಾಲಿನ ಒಕ್ಕೂಟ ಅನ್ನೋದು 15 ವರ್ಷಗಳ ಕನಸಾಗಿತ್ತು. ಇದೀಗ ಆ ಕನಸು ನನಸಾಗ್ತಾ ಇದೆ ಎಂದು ಶಿಮುಲ್ನ ನಿರ್ದೇಶಕ ಎಚ್.ಕೆ. ಬಸಪ್ಪ ಅವರೇ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಪ್ರತ್ಯೇಕ ಹಾಲಿನ ಡೈರಿ ಆದ್ರೆ ಅಲ್ಲಿನ ರೈತರಿಗೆ ಉಪಯೋಗ ಆಗ್ತದೆ. ಅಲ್ಲದೆ ಇದು 580 ಕೋಟಿ ಪ್ರಾಜೆಕ್ಟ್. ಈಗಾಗಲೇ 30 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ, ಹಾಗೆ ಕಟ್ಟಲಾಗಿದೆ ಎಂದು ಹೇಳಿದ್ರು. ಪ್ರತ್ಯೇಕ ಹಾಲು ಒಕ್ಕೂಟದ ಬಗ್ಗೆ ಏನಂತೀವಿ? ಪ್ರತ್ಯೇಕ ಹಾಲು ಒಕ್ಕೂಟದ ಬಗ್ಗೆ ನಮಗೆ ಈಗ ಪ್ರತ್ಯೇಕ ಹಾಲು ಒಕ್ಕೂಟ ಮಾಡೋಕ್ಕಂಥ 15 ವರ್ಷಗಳ ಕನಸದು. ಈಗ ಅದು ನನಸಾಗ ಕಾಲ ಬಂದಿದೆ. ಯಾಕಂತಂದರೆ ಈಗ ಮೊನ್ನೆ ಈಗ 6 ತಿಂಗಳ ಮುಂಚೆ ನಾವು NDDBರನ್ನು ಕರೆಸಿ ಅವ್ರಿಗೆಲ್ಲ ಎಸ್ಟಿಮೇಟ್ ಮಾಡಿಸಿ ಎಲ್ಲ ಕರೆಸಿ 280 ಕೋಟಿ ಪ್ರಾಜೆಕ್ಟ್ ಅದು. 280 ಕೋಟಿ ಪ್ರಾಜೆಕ್ಟಿಗೆ ನಾವು 30% ಕಟ್ಟಬೇಕು. ಈಗ ಆಲ್ರೆಡಿ 30 ಕೋಟಿ ಕಟ್ಟಿದ್ದೀವಿ. 30 ಕೋಟಿ ಕಟ್ಟಿದ್ದೀವಿ. ಈಗ ಅವರು ಕೆಲಸ ಪೀಸ್ ವರ್ಕ್ ಗೋಡಮ್ ಇದು ಈಗ ಅದು ಕಾಂಪೌಂಡ್ ಕಟ್ಟೋದಾಗಲಿ ಮತ್ತು ಬಿಲ್ಡಿಂಗ್ ಕಟ್ಟೋದಾಗಲಿ ಎಲ್ಲವೂ ರೋಡ್ ಮಾಡೋದಾಗಲಿ ಎಲ್ಲರೂ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಈಗ ಅವರು ಟೆಂಡರ್ ಹಾಕಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಈಗ ಏನಪ್ಪ ಅವ್ರು ನಮ್ಮನ್ನು ಕಾಯ್ತಾರೆ. ಅಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ನಮ್ಮನ್ನು ಕಾಯ್ತಿದ್ದಾರೆ. ಈ ಸದ್ಯದಲ್ಲೇ ಇನ್ನು ನಾವು ಈಗ ನಾಳೆ 12ಕ್ಕೆ ಬೋರ್ಡ್ ಇರೋದ್ರಿಂದ 12ಕ್ಕೆ ಪ್ರಸ್ತಾಪ ಮಾಡಿ ಯಾವತ್ತು ನಾವು ಶಂಕುಸ್ಥಾಪನೆ ಮಾಡ್ಬೇಕಂತಂದು ಯೋಚನೆ ಮಾಡಿ ಎಲ್ಲರೂ ಸೇರಿ ಬೋರ್ಡ್ ಆಫ್ ಡೈರೆಕ್ಟರ್ ಯೋಚನೆ ಮಾಡಿ ಒಂದು ದಿವಸ ಶಂಕುಸ್ಥಾಪನೆ ಮಾಡಿ ಕೊಟ್ಬಿಟ್ರೆ ನಬಾರ್ಡ್ನರು ಈ NDDBರು ಅವ್ರ ಕೆಲಸ ಅವರು ಕ್ಲೀನಾಗಿ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿನ ರೈತರಿಗೆ ಏನು ಉಪಯೋಗ? ಇಲ್ಲಿನ ರೈತರಿಗೆ ಏನು ಉಪಯೋಗ ಅಂತಂದರೆ ಈಗ ನಮ್ಮದು ಈಗಲೇ 9.5 ಲಕ್ಷ ಬರುತ್ತೆ ಹಾಲು. ನಮಗೆ ಇಲ್ಲಿ ಬೈಫರ್ಗೇಷನ್ ಅಂತಂದರೆ 5 ಲಕ್ಷ ಲೀಟ್ರ್ ಕೆಪಾಸಿಟಿ ನಾವು ಮಾಡಿದ್ದೀವಿ. ನಮಗೇನಾಗತ್ತಪ್ಪ ಅಂತಂದರೆ ಇಲ್ಲಿನ ವ್ಯಾಪಾರವೂ ಚೆನ್ನಾಗತ್ತೆ. ಆಮೇಲೆ ರೈತರಿಗೆ ಇನ್ನೂ ಅತಿ ಹೆಚ್ಚಿನ ಸೌಕರ್ಯಗಳು ಕೊಡೋಕ್ಕೂ ಉಪಯೋಗ ಆಗುತ್ತೆ. ಹಾಲು ಎಷ್ಟೇ ಬಂದರೂ ಕೂಡ ನಾವು ತಗೊಳ್ತೀವಿ ಅಂತ ನಮ್ಮಲ್ಲಿ ಭರವಸೆ ಇರ್ತದೆ. ಆಮೇಲೆ ಉತ್ಪಾದಕರು ಇಲ್ಲೇ ಡೈರಿ ಆಯ್ತು ಅಂದರೆ ಇನ್ನೂ ಹೈನುಗಾರಿಕೆ ಉತ್ತಮವಾಗಿ ಬೆಳೀತದೆ. ಎಷ್ಟು ಲೀಟ್ರು ಅಂದರೆ ಇಲ್ಲಿ ಏನೇನಾಗುತ್ತೆ ಸರ್? ಅಲ್ಲಿ ಹಾಲಿನ ಪೌಡ್ರ್ ಮಾಡ್ತೀವಿ, ಹಾಲು, ತುಪ್ಪ, ಬೆಣ್ಣೆ. ಇನ್ನೂ ನೋಡೋಣ, ಇನ್ನೂ ಏನು ಎಸ್ಟಿಮೇಟ್ ಮಕ್ಕಳು ಇನ್ನೂ ಅದು ಏನು ಬಿಲ್ಡಿಂಗ್ ಆದ ನಂತರ ಏನೇನು ಮಾಡಬೇಕು ಅನ್ನೋದು ಮುಂದಿನ ಯೋಚನೆ ಮಾಡ್ತೀವಿ. ಈಗಂತೂ 5 ಲಕ್ಷ ಹಾಲು ಶೇಖರಣೆ ಮಾಡೋಕ್ಕೆ ಮತ್ತು ಪ್ಯಾಕೆಟ್ ಮಾಡೋಕ್ಕೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವನ್ನೆಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಈ ಪೌಡ್ರ್ ಪ್ಲ್ಯಾಂಟ್ ಮಾಡೋಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೋಡೋಣ ಅದೇನಾಗತ್ತೆ ಮುಂದೆ ಗೊತ್ತಾಗತ್ತೆ. ಈಗಿರೋ ಡೈರಿ ಏನಾಗುತ್ತೆ ಸರ್? ಈಗ ಡೈರಿನೇ ಇದನ್ನು ಉಪಯೋಗಿಸ್ತೀವಿ. ಈಗಿರೋ ಡೈರಿಗೆ ಏನಾಗತ್ತೆ ಅಂದರೆ ಅಲ್ಲಿ ಗೋಡಂಬಿ ಹುಲ್ಲು ಮಾಡೋಕ್ಕೆ ನಡೀತೈತೆ. ಪ್ಲೇಸ್ ಅದು 5 ಎಕರೆ ಜಾಗ ಇರೋದ್ರಿಂದ ಅಲ್ಲಿ ಹೈಟೆಕ್ ಡೈರಿ ಆಗಿರೋದ್ರಿಂದ ಇಲ್ಲಿ ಗೋಡಮ್ ಥರ ಏನಾದರೂ ಪ್ರಾಡಕ್ಟು ಸ್ಟಾಕ್ ಮಾಡೋಕ್ಕೆ ಅವಕ್ಕೆಲ್ಲ ಉಪಯೋಗಿಸೋಕ್ಕೆ ಬರುತ್ತೆ. ಯಾಕಂದರೆ ಇದು ರೋಡ್ ಸೈಡ್ ಆಗಿರೋದ್ರಿಂದ ನಮ್ಗೆ ಭಾಳ ಅನುಕೂಲ ಐತೆ. ಅದು ಬಾತಿಯಲ್ಲಿ ಇದು ಎಲ್ಲಿ ಬರುತ್ತೆ ಸರ್? ಇದು ಕಲ್ಪನೆ ಹತ್ರ 15 ಎಕರೆ ಕೊಟ್ಟಿದ್ದಾರೆ, ಸರ್ಕಾರದಿಂದ ಮಂಜೂರಾಗಿತ್ತು. ಅಲ್ಲಿ ಮಾಡ್ತೀವಿ. ಕಲ್ಪನೆ ಹತ್ರ ತೋಳುಣಸೆ ನಿಯರ್. ನಿಮ್ಮ ಹೆಸರು ಹೇಳಿ.